ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಭರವಸೆ ಕೊಡ್ತೀನಿ ಬಂಧುಗಳು, ನೀವು ಯಾವುದೇ ಕೇಳಿದ್ರು ಅದಕ್ಕೆ ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಈ ತಾಲೂಕಿನ ಜನರು ನನಗೆ 10 ವರ್ಷಗಳ ನಂತರ ಅಧಿಕಾರ ನೀವು ಕೊಟ್ಟಿದ್ದೀರಿ ಬಂಧುಗಳೇ. ನಿಮ್ಮ ಋಣ ತೀರಿಸುವಂತ ಕೆಲಸವನ್ನ ಬೇಡವರು ಯಾವತ್ತೂ ಮಾಡ್ತಾನೆ, ನೆನ್ಪಿಡ್ಕೋಬೇಕು. ನಿಮ್ಮ ಸೇವೆ ಮಾಡುವಂತ ಅವಕಾಶ ಕೊಟ್ಟಿದ್ದಕ್ಕೆ ಬಹುಶಃ ಈ ತಾಲೂಕಿನ ಜನರು ಏನೇನು ಕೇಳಿದ್ದಾರೆ ಅದೆಲ್ಲವನ್ನು ಮಾಡುವಂತ ಕೆಲಸದಲ್ಲಿ ಇವತ್ತು ನಾನು ಭಾಗಿಯಾಗಿದ್ದೀನಿ. ಈ ದಿವಸ ಅಂಗನವಾಡಿ ಕೇಂದ್ರಗಳಿಗೆ LCD ಟಿವಿಗಳನ್ನು ಕೊಟ್ಟಿರೋದು ಭಾಳ ಒಳ್ಳೆಯದಾಗ್ತಾ ಇದೆ. ಯಾಕೆಂದರೆ ಈಗ ಆಧುನಿಕತೆಯಲ್ಲಿ ಇಂತಹ ಒಂದು ಪ್ರಮುಖವಾದ ಬೆಳವಣಿಗೆ ನಮಗೆ ಭಾಳ ಖುಷಿಯಾಗ್ತಿದೆ. ಮಕ್ಕಳಿಗೆ ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಶಾಲಾ ಪೂರ್ವ ಶಿಕ್ಷಣಗಳನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಲು ಇದು ಒಂದು ಸಹಾಯಕವಾಗುತ್ತೆ. ಅವನ ಪೋಷಣ್ ಅಭಿಯಾನ್ ಯೋಜನೆಯಡಿಯಲ್ಲಿ ಅವರಿಗೆ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿಗೆ 3 ರಿಂದ 6 ವರ್ಷದ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣವನ್ನು ಅವರಿಗೆ ಪರಿಣಾಮಕಾರಿಯಾಗಿ ನಿರ್ವಹಿಸಲಿಕ್ಕೆ ಟಿವಿಯನ್ನು ಕೊಟ್ಟಿದ್ದಾರೆ. ಸ್ಮಾರ್ಟ್ ಟಿವಿ ಬಂದಿದೆ. ಆ ಟಿವಿಯ ಮುಖಾಂತರವಾಗಿ ಅಂಗನವಾಡಿ ಕೇಂದ್ರದ ಎಲ್ಲ ಮಕ್ಕಳಿಗೆ 3 ರಿಂದ 6 ವರ್ಷದ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣವನ್ನು ಉತ್ತಮ ರೀತಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ನಿರ್ವಹಿಸಲಿಕ್ಕೆ ಇದು ಸಹಕಾರಿಯಾಗಿದೆ. ಲೈಟ್ ಕೊಟ್ಟಿದ್ದರಿಂದ ನಮ್ಗೆ ಅನುಕೂಲ ಆಗುತ್ತೆ. ಕಾಡು ಪ್ರಾಣಿ ಎಲ್ಲ ಮನೆ ಹತ್ತಿರ ಬರ್ತವೆ, ಮತ್ತು ಜಾನುವಾರೆಲ್ಲ ಇದ್ದಾವೆ. ಈ ಕರೆಂಟ್ ಇಲ್ಲದೆ ಹೋದರೆ ಓದೋ ಮಕ್ಕಳಿಗೆಲ್ಲ ತೊಂದರೆ ಆಗುತ್ತೆ. ಈಗ ಸೋಲಾರ್ ಲೈಟ್ ಇದ್ದರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ. ನಮ್ಮ ಮಕ್ಕಳಿಗೆ ಓದೋದಕ್ಕೆ, ಹೊರಗಡೆ ಅಡುಗೆ ನಾವು ಎದ್ದು 4 ಗಂಟೆಗೆ ಎದ್ದು ಅಡುಗೆ ಮಾಡೋದಕ್ಕೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಅದಕ್ಕಾಗಿ ನಾವು ಅವರಿಗೆ ಕೊಟ್ಟವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಮತ್ತು ನಮಗೆ ಸೋಲಾರ್ ಲೈಟ್ ಅಂತ ಕೊಡ್ತಾ ಇದ್ದಾರೆ. ಎಷ್ಟು 60-64 ಜನಕ್ಕೆ ಹಿಂಗೆ ಆಗಿದೆ. ಈ ಲೈಟಿಂದ ನಮ್ಗೆ ಉತ್ಪಾದನೆ ಅಂದರೆ ಈ ಮನೆಗೇನು ಕರೆಂಟ್ ಯೂಸಲ್ಲಿದೆ ಆ ಲೈಟು ಕರೆಂಟ್ ಹೋದಾಗ ನಮಗೆ ಹೆಲ್ಪ್ ಆಗುತ್ತೆ. ಮತ್ತು ಮನೇಲಿ ಓದೋ ಮಕ್ಕಳಿದ್ರೆ ಮತ್ತು ಕೆಲವೊಂದು ರೀತಿಲಿ ಯೂಸ್ ಆಗುತ್ತೆ. ಅದನ್ನು ನಮ್ಮ ಸರ್ಕಾರ ಬಂದ ಕೂಡಲೇ ಆದ್ಯತೆ ಮೇಲೆ ಕೈಗೆತ್ತಿಕೊಂಡು ಈಗ ಸುಮಾರು 1 ಲಕ್ಷ ಕುಟುಂಬಗಳಿಗೆ ಹಕ್ಕುಪತ್ರವನ್ನು ಕೊಡ್ತಕ್ಕಂತಹ ಮಟ್ಟಕ್ಕೆ ನಾವು ತೆಗೆದುಕೊಂಡು ಬಂದಿದ್ದೇವೆ. ಈ ಹಕ್ಕುಪತ್ರಗಳನ್ನು ಇದೇ ತಿಂಗಳು 20ನೇ ತಾರೀಕು ವಿತರಣೆ ಮಾಡುವುದರ ಮುಖಾಂತರ ಆ 1 ಲಕ್ಷ ಕುಟುಂಬಗಳಿಗೆ ಒಂದು ನೆಮ್ಮದಿಯನ್ನು ಕೊಡಬೇಕು. ಅವರು ವಾಸ ಮಾಡ್ತಕ್ಕಂತಹ ಸೂರಿಗೆ ಒಂದು ಗ್ಯಾರಂಟಿ ಕೊಡಬೇಕು, ಬದುಕಿಗೆ ಆಸರೆ ಆಗಬೇಕು ಅಂಥೇಳಿ 1 ಲಕ್ಷ ಕುಟುಂಬಗಳಿಗೆ ಹಕ್ಕುಪತ್ರ ಕೊಡ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಎರಡನೇದು, ಈ ಸುಮಾರು 10, 20, 40 ವರ್ಷಗಳ ಹಿಂದೆ ಸರ್ಕಾರಿ ಜಮೀನುಗಳು ರೈತರಿಗೆ ಮಂಜೂರಾಗಿದ್ದು ಅಂಥವು ಲಕ್ಷಾಂತರ ಪ್ರಕರಣ ರಾಜ್ಯದಲ್ಲಿ ಪೋಡಿ ಆಗದೆ ಬಂದಿದ್ದಾವೆ. ಉದಾಹರಣೆಗೆ ನಾವು ಕಳೆದ 5 ವರ್ಷದಲ್ಲಿ ಹೋಲಿಕೆ ಮಾಡಿ ನೋಡಿದಾಗ ಬರೀ ಒಂದು 5,000 ರೈತರದ್ದು ಮಾತ್ರ ಪೋಡಿ ಆಗಿದೆ. ಇದನ್ನು ಕೂಡ ನಾವು ಅಭಿಯಾನದ ಮಾದರಿಯಲ್ಲಿ ತೆಗೆದುಕೊಂಡಿದ್ದೇವೆ. ಈ ಕಳೆದ 5 ತಿಂಗಳಿಂದ ಈ ಅಭಿಯಾನವನ್ನು ನಾವು ರಾಜ್ಯಾದ್ಯಂತ ನಡೆಸ್ತಾ ಇದ್ದು ಈಗಾಗಲೇ ಸುಮಾರು 30,000 ಮಂಜೂರಿದಾರ ರೈತರ ಜಮೀನುಗಳನ್ನು ನಾವು ಸರ್ವೆ ಮಾಡಿದ್ದೇವೆ. ಇನ್ನೂ ಬಾಕಿ ಇರತಕ್ಕಂಥವರನ್ನು ಕೂಡ ಬರುವ ವರ್ಷದಲ್ಲಿ ಮಾಡಿಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ಯುದ್ಧ ಮಾಡಿದರೆ, ಯುದ್ಧ ಒಂದು ವೇಳೆ ಆದರೆ, ಬಾಂಬ್ ಸ್ಫೋಟ ಆದರೆ ಯಾವ ಥರ ಇಲ್ಲಿ ರಕ್ಷಣೆ ಮಾಡ್ಬೋದು ಅಂಥೇಳಿ ಇಲ್ಲೆಲ್ಲ ಕಾಣಿಸಿರ್ತಾರೆ. ಬೆಳಿಗ್ಗೆ ಟ್ರಯಲ್ ಆಗಿತ್ತಾ,
ಇವಾಗ ಈಗೆಲ್ಲ ಬಂದು ನೋಡಿದೆ ಸರ್, ನಾವು ಸುತ್ತಮುತ್ತ ಇದ್ಕೊಂಡು ನಾವು ಇಲ್ಲಿ ಬಿಲ್ಡಿಂಗಲ್ಲೇ ಇದ್ದೇವೆ. ಇಲ್ಲೆಲ್ಲ ನಾನು ನೋಡಿ ಸರ್, ಒಳ್ಳೆ ರೀತಿಯಿಂದ ಆಗಿದೆ. ಒಂದು ವೇಳೆ ಬಾಂಬ್ ಹಾಕಿದ್ರೂ ಏನಾದ್ರು ಯುದ್ಧ ಆದ್ರೂ ಇಲ್ಲ ರಕ್ಷಣೆ ಮಾಡ್ಬೋದು ಅಂತ ಹೇಳಿ ಖಂಡಿತವಾಗಿ ಸರ್ ನಾವು ಹೇಳ್ತಾ ಇದ್ದೇವೆ. मतलब सीखना है कि ज़्यादा पैनिक नहीं होना है और ख़ुद को बचाना है, बच्चों को बचाना है, बड़ों को बचाना है. फर्स्ट प्रायोरिटी ओल्ड और बच्चे रहते हैं, उनको बचाना है. बाद में ये स्टाफ लोग आएंगे, वो हमको आसानी से निकाल लेंगे यहाँ. ಮಾಡಿದ್ವಿ ಈಗಾಗಲೇ. ಅಂದರೆ ಯಾವುದಾದ್ರೂ ಕಮ್ಯುನಿಕೇಷನ್ ಸಿಸ್ಟಮ್ ಕಟ್ ಆಗಿದ್ರೆ ನಾವು ಡೈರೆಕ್ಟಾಗಿ ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನ್ಸ್ ಜೊತೆಗೆ ನೇವಿ ಇರ್ಬೋದು, ಕೈಗಾ ಇರ್ಬೋದು, ಇಲ್ಲಿರುವ ಇಂಡಸ್ಟ್ರೀಸ್ ಇರ್ಬೋದು, ಇವ್ರ ಜೊತೆಗೆ ಮಾತಾಡೋದಕ್ಕೆ ಹಾಟ್ಲೈನ್ ಎಸ್ಟಾಬ್ಲಿಷ್ ಮಾಡಿದ್ವಿ. ಇವತ್ತು ಅದು ಕೂಡ ಟೆಸ್ಟ್ ಆಯಿತು. ವರ್ಕಿಂಗಲ್ಲಿ ಎಂಟೈರ್ ಕೋಆರ್ಡಿನೇಷನ್ ಆ ಹಾಟ್ಲೈನ್ ಥ್ರೂನೇ ನಮಗೆ ಆಗಿರೋದು. ಶ್ಯಾಡೋ ಕಂಟ್ರೋಲ್ ರೂಮ್ ಕೂಡ, ಅಂದರೆ ನಮ್ಮ ಕಂಟ್ರೋಲ್ ರೂಮ್ಸ್ಗೆ ಏನಾದರೂ ಅಟ್ಯಾಕ್ ಆಗಿದ್ರೆ ನಮಗೆ ಆಲ್ಟರ್ನೇಟ್ ಒಂದು ಸ್ಪೇಸ್ ಇರಬೇಕು ಅಂತ ಅದು ಕೂಡ ನಾವು ಸೆಟಪ್ ಮಾಡಿ ಇವತ್ತು ಟೆಸ್ಟ್ ಮಾಡಿದ್ವಿ. ಗಳಿಂದ ಶಿಫ್ಟ್ ಮಾಡಿದ್ದೀವಿ. ಸೊ ಎಲ್ಲ ಡಾಗ್ ಸ್ಕ್ವಾಡ್ ಬಂದಿದೆ, ಮತ್ತು ನಮ್ಮ ಆಂಟಿ ಬಾಂಬ್ ಸ್ಕ್ವಾಡ್ ಬಂದಿದೆ, ಮತ್ತು ನಮ್ಮ NDRF ಬಂದಿದ್ದಾರೆ, ಫೈರ್ ಟೀಮ್ ಬಂದಿದ್ದಾರೆ, ಪೊಲೀಸ್ ಟೀಮ್ ಬಂದಿದ್ದಾರೆ. ಸೊ ನಮ್ಮಲ್ಲಿ ಗ್ರಾಸಿಮ್ನಲ್ಲಿದ್ದಂಥ ಫಸ್ಟ್ ಏಡ್ ಟೀಮ್ ಬಂದಿದ್ದಾರೆ. ಸೊ ಡಾಕ್ಟರ್ಸ್ ನಮ್ಮಲ್ಲಿ ಏನು ಅವೈಲೇಬಲ್ ಇದ್ದಾರೆ ಅವರು ಇಲ್ಲೂ ಒಂದು ಪ್ರೆಸೆಂಟ್ ಇದ್ದಾರೆ, ಮತ್ತು ಅಲ್ಲಿ ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲಿದ್ದಾರೆ. ಸೊ ಎಲ್ಲರೂ ಕೂಡ ಈ ಒಂದು ಮಾಕ್ ಡ್ರಿಲ್ನಲ್ಲಿ ಕಂಪ್ಲೀಟಾಗಿ ಎಂಗೇಜ್ ಆಗಿ ಈ ಒಂದು ಕಷ್ಟ ಎಮರ್ಜೆನ್ಸಿ ಸಿಚುವೇಷನಲ್ಲಿ ಹೇಗೆ ನಾವು ಲೈಫ್ಸನ್ನು ಪ್ರೊಟೆಕ್ಟ್ ಮಾಡಬೇಕು ಅನ್ನೋದನ್ನು ನಾವು ಇವತ್ತು ಒಂದು ಅಣುಕು ಪ್ರದರ್ಶನ ಮುಖಾಂತರ ನಾವು ಮಾಡ್ತೀವಿ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.